ಒಬ್ಬ ಗೃಹಿಣಿನೇ ಲಕ್ಷ್ಮಿ ಅಂತ, ಗೃಹಲಕ್ಷ್ಮಿ. ಧನ ಧಾನ್ಯ ಸಂಪತ್ತು ಎಲ್ಲ ಕೊಟ್ಟಿದ್ದಾಳೆ, ಎಲ್ಲ ಥರದ ವರವನ್ನು ಕೊಡ್ತಾಳೆ. ಆ ವರಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲಿರೋ ಬಾ ಅಂತ ಹೇಳಿ ಆಚರಣೆ ಮಾಡೋದು ಅಭ್ಯಾಸದಲ್ಲಿ ಬಂದಿದೆ. ಇಡೀ ವರ್ಷವೆಲ್ಲ ಸಂಭ್ರಮದಿಂದ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ. ರಕ್ಷಾಬಂಧನ ಅಂತಂದ್ರೆ ಪ್ರೇಮವೂ ಒಂದು ಬಂಧನ, ಆದರೆ ಆ ಪ್ರೇಮದಲ್ಲಿ ಸ್ವಾರ್ಥ ಇಲ್ಲದೆ ಇರ್ತಕ್ಕಂಥ ಪ್ರೇಮದಿಂದ ರಕ್ಷಣೆ ಸಿಗ್ತದೆ. ಶ್ರಾವಣ ಪೌರ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿಯ ಆಚರಣೆ ನಡೀತದೆ. ಹೆಂಗಸರು ಮುಖ್ಯವಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಹೆಣ್ಮಕ್ಕಳು ಮಾಡ್ತಕ್ಕಂಥ ವ್ರತ ಅಂದರೆ ಗೃಹಿಣಿ, ಮನೆಗೆ ಒಬ್ಬ ಗೃಹಿಣಿನೇ ಲಕ್ಷ್ಮಿ ಅಂತ, ಗೃಹಲಕ್ಷ್ಮಿ. ಹಾಗೆ ಆಕೆ ಲಕ್ಷ್ಮಿ ವರ ಕೊಡ್ತಾ ಇದ್ದಾಳೆ ಅಂತ ಭಾವಿಸ್ಬೇಕು. ಕೊಟ್ಟಿದ್ದಾಳೆ, ಕೊಡ್ತಾ ಇದ್ದಾಳೆ. ಇಷ್ಟೆಲ್ಲ ಧನ ಧಾನ್ಯ ಸಂಪತ್ತು ಎಲ್ಲ ಕೊಟ್ಟಿದ್ದಾಳೆ, ಎಲ್ಲ ಥರದ ವರವನ್ನು ಕೊಡ್ತಾಳೆ ಲಕ್ಷ್ಮಿ. ಆ ವರಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲಿರೋ ಬಾ ಅಂಥೇಳಿ ಆಚರಣೆ ಮಾಡೋದು ಅಭ್ಯಾಸದಲ್ಲಿ ಬಂದಿದೆ. ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡೇ ಇದೆಯಲ್ಲ ಪುರಂದರದಾಸರು. ಅದು ಹಾಡು ಹೇಳಿ ಇದೇ ಹೇಳ್ತಾರೆ, ಮನೆಯಲ್ಲಿ ಲಕ್ಷ್ಮೀನ ಬರಮಾಡಿಕೊಂಡು ಲಕ್ಷ್ಮಿ ಇದ್ದಾಳೆ ಅಂತ ಭಾವಿಸ್ತದೆ. ಯಾಕೆ ನಮ್ಮಲ್ಲಿ ಎಲ್ಲ ಸಂಪತ್ತು ತುಂಬಿದೆ, ಏನು ನಮಗೆ ಕೊರತೆ ಇಲ್ಲ ಅಂತ ಮನಸ್ಸು ಬರಲಿಕ್ಕೋಸ್ಕರ ವರಮಹಾಲಕ್ಷ್ಮಿ ಎಲ್ಲ ಥರದ ವರ ಕೊಟ್ಟಿದ್ದಾಳೆ, ಕೊಡ್ತಾ ಇರ್ತಾಳೆ ಅನ್ನೋ ನಂಬಿಕೆ ಬರಬೇಕು ಅಂತ ಮಾಡೋದು. ಅದು ಮಾಡಿಬಿಟ್ಟು ಆಮೇಲೆ ದಾರವನ್ನು, ಸೂತ್ರವನ್ನು ಕಟ್ಕೊಳ್ಳೋದು, ರಕ್ಷೆ ಕಟ್ಕೊಳ್ಳೋದು. ಇದು ಪದ್ಧತಿಯಲ್ಲಿ ಬಂದಿದೆ, ನಡ್ಕೊಂಡು ಬಂದಿದೆ. ಇದಾದಮೇಲೆ ಶ್ರಾವಣ, ಇದು ಯಜ್ಞೋಪೀತ ಬದಲಾಯಿಸೋದಿದೆ. ದೇವಋಣ ಋಷಿ ಋಣ ಅಂತ ಇರ್ತದೆ, ಪಿತೃಋಣ ಅಂತ. ಆದ್ದರಿಂದ ದೇವತೆಗಳ ಆರಾಧನೆ ಮಾಡೋದು, ಋಷಿಗಳ ಆರಾಧನೆ ಮಾಡೋದು ಮತ್ತು ಪಿತೃಗಳ ಆರಾಧನೆ ಮಾಡೋದು ಅದು ಮುಂದೆ ಬರುತ್ತೆ ನೋಡಿ. ಭಾದ್ರಪದ ಮಾಸ ಗೌರಿ ಗಣಪತಿ ಎಲ್ಲ ಬಂದ ಮೇಲೆ ದೇವಋಣ ಎಲ್ಲ ಮುಗಿದ್ಮೇಲೆ ಮತ್ತು ಪಿತೃಋಣ ಬರ್ತದೆ. ಅದಾದಮೇಲೆ ನವರಾತ್ರಿ, ಹೀಗೆ ಹಬ್ಬ ಹರಿದಿನಗಳೆಲ್ಲ ಒಂದಾದ್ಮೇಲೆ ಒಂದು ಬರ್ತಾ ಹೋಗ್ತಿರ್ತದೆ. ಇದಕ್ಕೆ ಮುಂದೆ ನಾಗಪಂಚಮಿ ಬಂತು. ಅಂದರೆ ಇಡೀ ವರ್ಷವೆಲ್ಲ ಸಂಭ್ರಮದಿಂದ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ಹಂಚ್ಕೊಂಡು ಜೀವನ ಮಾಡಿರಿ. ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು ಹಬ್ಬಗಳು. ಹೀಗೆ ಮನೆಯವರೆಲ್ಲ ಸೇರಿ ಮಾಡ್ತಕ್ಕಂಥದ್ದು ಕೆಲವು ಹಬ್ಬಗಳು. ಹೀಗೆ ನಮ್ಮ ಹಿಂದಿನವರು ಹಬ್ಬಗಳನ್ನೆಲ್ಲ ಸರಿಯಾಗಿ ಒಂದೊಂದು ತಿಂಗಳಿಗೆ ಒಂದೊಂದು ಹಬ್ಬ ಬರುವಾಗ ಮಾಡಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ತಿಂಗಳಲ್ಲಿ ನೋಡಿ ಏನಾದರೂ ಪೂಜೆ ಪುನಸ್ಕಾರ ಹಬ್ಬ ಇಲ್ದಿರೋ ತಿಂಗಳಿದೆಯೋ? ಯಾವುದೂ ಇಲ್ಲ. ಶೂನ್ಯ ಮಾಸ ಅಂತೀವಿ ಮಾರ್ಗಶೀರ್ಷ ಮಾಸದಲ್ಲಿ, ಅದರಲ್ಲೂ ಪೂಜೆ ಪುನಸ್ಕಾರ ಎಲ್ಲ ಹೋಗ್ತದೆ, ದಿನ ನಡೀತದೆ ಅದರಲ್ಲೂ. ಈಗ ಆಷಾಢ ಮಾಸದಲ್ಲೂ ಎಷ್ಟು ಆಷಾಢ ಶುಕ್ರವಾರ ಇದು ಎಲ್ಲ ಪೂಜೆ ಮಾಡ್ತಾ ಬರ್ತೇವೆ. ಒಂದೊಂದು ಏನಾದರೂ ಒಂದು ಇದ್ದೇ ಇರ್ತದೆ. ಹಾಗೆ ಎಲ್ಲ ಪ್ರತಿದಿನವೂ ಒಳ್ಳೆಯ ದಿನ, ಪ್ರತಿದಿನವೂ ಶುಭ ದಿನ ಅಂತ. ನಾರಾಯಣನ, ಭಗವಂತನ ಸ್ಮರಿಸೋ ದಿನವೆಲ್ಲವೂ ಶುಭ ದಿನ ಅನ್ಕೋಬೇಕಷ್ಟು. ಗುರುದೇವ್, ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಒಂದು ರಕ್ಷಣೆಯ ಭಾವನೆಗಾಗಿ ಪೋಷಕರನ್ನು, ಒಡ ಹುಟ್ಟಿದವರನ್ನು ಅಥವಾ ಸಂಗಾತಿಯನ್ನು ಅವಲಂಬಿಸುತ್ತೇವೆ. ನಿಜವಾದ ರಕ್ಷಣೆ ಎಂದರೇನು ಮತ್ತು ಅದು ನಮಗೆ ಯಾವುದರಿಂದ ಸಿಗುತ್ತದೆ? ಜ್ಞಾನವೇ ನಿಜವಾದ ರಕ್ಷಣೆ, ಭಕ್ತಿಯೇ ನಿಜವಾದ ರಕ್ಷಣೆ ಕೊಡಬೇಕಾದ್ರೆ, ಸತ್ಕರ್ಮವೇ ನಿಜವಾದ ರಕ್ಷಣೆ. ರಕ್ಷಾಬಂಧನ ಅಂತಂದರೆ ಪ್ರೇಮವೂ ಒಂದು ಬಂಧನ, ಆದರೆ ಆ ಪ್ರೇಮದಲ್ಲಿ ಸ್ವಾರ್ಥ ಇಲ್ಲದೆ ಇರ್ತಕ್ಕಂಥ ಪ್ರೇಮದಿಂದ ರಕ್ಷಣೆ ಸಿಗ್ತದೆ. ಹಾಗೆ